ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಸಾವಿಗೆ ಸಾವಿರ ದಾರಿ ಅಂತ ಹೇಳ್ತಾರೆ. ಇವತ್ತು ನಾನು ಹೇಳ್ತಾ ಇರೋ ಕತೆ ಕೇವಲ ಒಂದು ಸಾವಿನ ಸುದ್ದಿ ಅಲ್ಲ, ಇದು 7 ಕುಟುಂಬಗಳ ಆಧಾರ ಸ್ತಂಭಗಳು ಕುಸಿದು ಬಿದ್ದ ಕರಾಳ ಕತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಎಂ ಸತ್ಯವರ ಗ್ರಾಮದ ಸಮೀಪ ನಿನ್ನೆ ನಸುಕಿನ ಜಾವ ಸುಮಾರು 4:50 ಇಡೀ ಜಗತ್ತು ಇನ್ನೂ ನಿದ್ದೆಯಿಂದ ಎದ್ದಿರಲಿಲ್ಲ. ಆದರೆ ಅಲ್ಲಿ ನಡೆದ ಒಂದು ಭೀಕರ ಘಟನೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಒಂದೇ ಕಾರ್ನಲ್ಲಿದ್ದ 6 ಮಂದಿ ಬಾಲಕರು ಮತ್ತು ತನ್ನ ಪಾಡಿಗೆ ತಾನು ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ದ ಒಬ್ಬ ಬೈಕ್ ಸವಾರ, ಹೀಗೆ ಒಟ್ಟು 7 ಜೀವಗಳು ಸ್ಪಾಟ್ನಲ್ಲೇ ದುರ್ಮರಣ ಕಂಡಿದ್ದಾವೆ. ಆ ರಸ್ತೆಯಲ್ಲಿ ಚೆಲ್ಲಿದ ರಕ್ತ, ನಜ್ಜುಗುಜ್ಜಾದ ವಾಹನಗಳು ಮತ್ತು ಅಲ್ಲಿ ಹರಡಿದ್ದ ಮೌನ, ಆ ದೃಶ್ಯ ನೋಡಿದವರ ಎದೆ ಜಲ್ಲೆನ್ನುತ್ತೆ. ಹಾಗಾದರೆ ಯಾರು ಆ ಬಾಲಕರು? ಆ ನುಸುಕಿನ ಜಾವದಲ್ಲಿ ಅಸಲಿಗೆ ನಡೆದಿದ್ದೇನು? ಅವರ ಮನೆಯವರ ಆಕ್ರಂದನ ಹೇಗಿತ್ತು? ಇವತ್ತಿನ ಈ ಎಪಿಸೋಡ್ನಲ್ಲಿ ಈ ಆಕ್ಸಿಡೆಂಟ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಆಕ್ಸಿಡೆಂಟ್ ನಡೆದ ರೀತಿ ಕೇಳಿದರೆ ನಿಮ್ಮ ಮೈ ನಡುಗ್ತದೆ. ಹೊಸಕೋಟೆಯಿಂದ ದೇವನಹಳ್ಳಿ ಕಡೆಗೆ ಅತಿ ವೇಗವಾಗಿ ಚಲಿಸ್ತಾ ಇದ್ದ KA03NW0138 ಸಂಖ್ಯೆಯ ಮಹೀಂದ್ರ XUV ಕಾರು. ಈ ಕಾರ್ನಲ್ಲಿ 6 ಜನ ವಿದ್ಯಾರ್ಥಿಗಳಿರ್ತಾರೆ. ಇವರೆಲ್ಲ ಕೇವಲ 17-18 ವಯಸ್ಸಿನ ಬಾಲಕರು. SSLC PUC ಓದ್ತಾ ಇದ್ರು. ಇವರ ಕಾರಿನ ವೇಗ ಎಷ್ಟಿತ್ತಂದರೆ, ಮುಂದೆ ಹೋಗ್ತಾ ಇದ್ದ ಬೈಕ್ಗೆ ಈ ಕಾರು ಮೊದಲು ಡಿಕ್ಕಿ ಹೊಡೆಯುತ್ತೆ. ಆ ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಗಗನ್ನು ಗಾಳಿಯಲ್ಲಿ ತೂರಾಡ್ಕೊಂಡು ಹೋಗಿ ರಸ್ತೆಗೆ ಅಪ್ಪಳಿಸಿ ಬೀಳ್ತಾರೆ. ಈ ಆಕ್ಸಿಡೆಂಟ್ ಇಷ್ಟಕ್ಕೆ ಮುಗಿಯೋದಿಲ್ಲ. ಬೈಕ್ಗೆ ಗುದ್ದಿದ್ರಿಂದ ನಿಯಂತ್ರಣ ತಪ್ಪಿದ್ದ ಆ XUV ಕಾರು ರಸ್ತೆ ಡಿವೈಡರ್ಗೆ ಬಡಿದು ಪಲ್ಟಿ ಆಗುತ್ತೆ. ಅಷ್ಟರಲ್ಲೇ ಎದುರಿನಿಂದ ಬರ್ತಾ ಇದ್ದ ಕ್ಯಾಂಟರ್ ಗಾಡಿಗೆ ಈ ಕಾರು ಮುಖಾಮುಖಿಯಾಗಿ ಗುದ್ದುತ್ತೆ. ಆ ಡಿಕ್ಕಿಯ ತೀವ್ರತೆಗೆ ಕ್ಯಾಂಟರ್ ಕೂಡ ಪಲ್ಟಿಯಾಗಿ ಪಕ್ಕದ ರಸ್ತೆಗೆ ಹೋಗಿ ಬೀಳುತ್ತೆ. ಅದರ ಚಕ್ರಗಳು ರಸ್ತೆಯ ನಡುವಿನಲ್ಲಿ ಬಿದ್ದ ಕಾರಣದಿಂದ ಹಿಂದಿನಿಂದ ಬರ್ತಾ ಇದ್ದ ಬ್ರೀಜಾ ಕಾರು ಕೂಡ ಅದಕ್ಕೆ ಡಿಕ್ಕಿ ಹೊಡೆಯುತ್ತೆ. ನೋಡಿ, ಒಂದೇ ಒಂದು ಸಣ್ಣ ತಪ್ಪು ಅದೆಂಥ ಸರಣಿ ಅಪಘಾತಕ್ಕೆ ಕಾರಣ ಆಯಿತು ಅಂತ. XUV ಕಾರಿನ ಸ್ಥಿತಿ ಹೇಗಾಗಿತ್ತಂದರೆ, ಅದು ಕಾರೋ ಅಥವಾ ಕಬ್ಬಿಣದ ತುಂಡು ಅಂತ ಗುರುತು ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ. ಕಾರ್ನಲ್ಲಿದ್ದ ಏರ್ ಬ್ಯಾಗ್ಗಳು ಓಪನ್ ಆಗಿ ಬ್ಲಾಸ್ಟ್ ಆಗಿದ್ವು ಅಂದರೆ ಅದರ ವೇಗ ಎಷ್ಟಿರ್ಬೋದು ಅನ್ನೋದನ್ನು ನೀವೇ ಇಮ್ಯಾಜಿನ್ ಮಾಡಿಕೊಳ್ಳಿ. ಈ ಅಪಘಾತದಲ್ಲಿ ಎಲ್ಲರಿಗಿಂತ ದೊಡ್ಡ ನೋವಿನ ವಿಚಾರ ಏನಂದರೆ, ಬೈಕ್ ಸವಾರ ಗಗನ್ ಸಾವು. 26 ವರ್ಷದ ಗಗನ್ನು ಸಫಲ್ ಮಾರ್ಕೆಟ್ನಲ್ಲಿ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾಯಿದ್ರು. ದೇವನಹಳ್ಳಿಯ ದೇವನಾಯಕನಹಳ್ಳಿ ಗ್ರಾಮದ ಈ ಯುವಕ ಫ್ಯಾಕ್ಟ್ರಿಯಲ್ಲಿ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾಯಿದ್ರು. ಪಾಪ 6 ಜನ ವಿದ್ಯಾರ್ಥಿಗಳ ಮೋಜು ಮಸ್ತಿಗೆ ಬಲಿಯಾಗಿದ್ದು ಈ ಬಡಪಾಯಿ ಜೀವ. ಗಗನ್ ಮಾವ ದೇವರಾಜ್ ಅವರು ಕಣ್ಣೀರಾಗ್ತಾ ಹೇಳೋ ಮಾತು ಕೇಳಿದರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಗಗನ್ನು ಮನೆಗೆ ಆಧಾರ ಸ್ತಂಭ ಆಗಿದ್ದ. ಆತನ ತಾಯಿಗೆ ಕಣ್ಣು ಕಾಣಿಸೋದಿಲ್ಲ, ತಂದೆ ತಾಯಿಗೆ ಈತ ಒಬ್ಬನೇ ಮಗನಾಗಿದ್ದ. ಇವಾಗ ಯೋಚನೆ ಮಾಡಿ ನೋಡಿ, ಆ ತಾಯಿಯ ಸ್ಥಿತಿ ಏನಾಗಿರಬೇಡ. ಮಗ ಕೆಲಸ ಮುಗಿಸಿ ಮನೆಗೆ ಬರ್ತಾನೆ, ಕಾಫಿ ಕುಡಿತಾನೆ ಅಂದ್ಕೊಂಡಿದ್ದ ಆ ತಾಯಿಗೆ ಮಗನ ಶವ ಸಿಕ್ಕಿದೆ. ತನ್ನ ತಪ್ಪು ಇಲ್ಲ ಅಂದ್ರೂ ಬಲಿಯಾಗೋದಂದರೆ ಇದೇ ಅಲ್ವಾ? ಸಾವಿಗೆ ಸಾವಿರ ದಾರಿ ಅಂತ ಹೇಳೋದು ಇದಕ್ಕೇನೆ. ಈಗ ಕಾರ್ನಲ್ಲಿದ್ದ 6 ಬಾಲಕರ ಕತೆ ಕೇಳಿ. ಇವರೆಲ್ಲ 17-18 ವರ್ಷದ ಒಳಗಿನವರು. ಅಶ್ವಿನ್ ನಾಯರು, ಇವನಿಗೆ ಕೇವಲ 17 ವರ್ಷ ವಯಸ್ಸು. ಯಲಹಂಕದ RVPU ಕಾಲೇಜಿನ ವಿದ್ಯಾರ್ಥಿ. ಪರೀಕ್ಷೆ ಮುಗಿದಿರೋ ಖುಷಿಲಿ ಅಮ್ಮನಿಗೆ ಹೇಳ್ದೇನೆ ನೈಟ್ ಔಟ್ಗೆ ಹೋಗಿದ್ದ. ಬೆಳಗ್ಗೆ ಸೆಕ್ಯೂರಿಟಿ ಗಾರ್ಡ್ ಬಂದು ನಿಮ್ಮ ಮಗ ಕಾರ್ನಲ್ಲಿ ಹೋಗಿದ್ದಾನೆ ಅಂದಾಗ ತಾಯಿ ಫೋನ್ ಮಾಡ್ತಾರೆ. ಆಗ ಫೋನ್ ಎತ್ತಿದ್ದು ಪೊಲೀಸರು. ಇನ್ನೊಬ್ಬ ವಿದ್ಯಾರ್ಥಿ ಹರಾನ್ ಶರೀಫ್, ಕೇವಲ 16 ವರ್ಷದ ಈ 10ನೇ ತರಗತಿ ಹುಡುಗ ಬರೋ ಸೋಮವಾರ ಕುಟುಂಬದ ಜೊತೆಗೆ ಮೆಕ್ಕಾ ಯಾತ್ರೆ ಅಂದರೆ ಉಮ್ರಾ ಯಾತ್ರೆಗೆ ಹೋಗಬೇಕಾಗಿತ್ತು. ಟಿಕೆಟ್ ಕೂಡ ಕೈಯಲ್ಲಿತ್ತು. ಆದರೆ ದೈವಕ್ಕೆ ಬೇರೆಯೇ ಆಟ ಇತ್ತು. ಈತನ್ ಜಾರ್ಜ್ ಅನ್ನೋ ಬಾಲಕನ ಕಥೆಯಂತೂ ಕರುಣಾಜನಕ. ರಾತ್ರಿ ಮನೆಯಲ್ಲಿ ನಾನು ರೂಮ್ನಲ್ಲಿ ಮಲಗ್ತೇನೆ ಅಂತ ಹೇಳಿ ಹೊರಗಡೆ ಹೋಗಿದ್ದ. ಬೆಳಗ್ಗೆ ಪೊಲೀಸರು ಕರೆ ಮಾಡಿದಾಗ ನನ್ನ ಮಗ ರೂಮ್ನಲ್ಲೇ ಇದ್ದಾನೆ ಅಂತ ಆತನ ಅಪ್ಪ ವಾಗ್ವಾದ ಮಾಡಿದ್ರು. ಆದರೆ ರೂಮ್ ಬಾಗಿಲು ತೆರೆದು ನೋಡಿದಾಗ ಅಲ್ಲಿ ಈತನ್ ಜಾರ್ಜ್ ಬದಲಿಗೆ ಮಗನ ಸಾವು ಮಾತ್ರ ಕಂಡಿತ್ತು. ಅಯಾನಲ್ಲಿ ಭರತ್, ಫರಾನು ಇವರೆಲ್ಲರ ಮನೆಯಲ್ಲೂ ಈಗ ಸೂತಕದ ಛಾಯೆ ಇದೆ. ಪ್ರತಿಯೊಬ್ಬರೂ ಪ್ರತಿಭಾವಂತ ವಿದ್ಯಾರ್ಥಿಗಳೇ. ಆದರೆ ಒಂದು ಕ್ಷಣದ ಮೈಮರೆವು ಎಲ್ಲವನ್ನ ಶೂನ್ಯ ಮಾಡಿದೆ. ಈ ಘಟನೆಯ ಬಗ್ಗೆ ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಅವರು ಮಾತಾಡಿದ್ದಾರೆ. ಅವರ ಪ್ರಕಾರ ಅಪಘಾತದ ತೀವ್ರತೆ ಎಷ್ಟಿತ್ತಂತಂದರೆ, ಆರಂಭದಲ್ಲಿ ಯಾರನ್ನೂ ಗುರುತು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ.
ಸೂಲಿಬೆಲೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆಗೆ ಅತಿ ಸ್ಪೀಡು ಕಾರಣ ಅಂತ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಹೊಸಕೋಟೆ ಡಿವೈಎಸ್ಪಿ ನೇತೃತ್ವದಲ್ಲಿ ಈಗ ತನಿಖೆ ಆರಂಭ ಆಗಿದೆ. ಕಾರು ಚಾಲನೆ ಮಾಡ್ತಾ ಇದ್ದವರು ಯಾರು, ಆ ವೇಗಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಇನ್ನು ಕ್ಯಾಂಟರ್ ಚಾಲಕ ಬಾಲಸುಬ್ರಹ್ಮಣ್ಯಂ ಅನ್ನೋರನ್ನು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕಾರು ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಪೊಲೀಸರು ಭರವಸೆ ಕೊಟ್ಟಿದ್ದಾರೆ. ಯಾಕಂದರೆ ಅಪ್ರಾಪ್ತ ಬಾಲಕರ ಕೈಗೆ ಕಾರು ಕೊಟ್ಟಿದ್ದು ಅವರ ತಪ್ಪು. ಈ ಎಪಿಸೋಡ್ ಮುಗಿಸೋ ಮೊದಲು ಹೆತ್ತವರಿಗೆ ಕೇಳಬೇಕಾದ ಕೆಲವು ಪ್ರಶ್ನೆಗಳಿದ್ದಾವೆ. ನಿಮ್ಮ ಮಕ್ಕಳು ರಾತ್ರಿ ಹೊತ್ತಲ್ಲಿ ರೂಮ್ನಲ್ಲಿ ಮಲಗ್ತೇವೆ ಅಂದಾಗ ನೀವು ಅವರನ್ನು ಗಮನಿಸಿದ್ದೀರಾ? ಅವರಿಗೆ ಕಾಸ್ಟ್ಲಿ ಕಾರು ಬೈಕ್ಗಳನ್ನು ಕೊಡುವಾಗ ಅದರ ಪರಿಣಾಮ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿದ್ದೀರಾ? ಮೋಜು ಮಸ್ತಿ ಮಾಡೋದು ತಪ್ಪಲ್ಲ, ಆದರೆ ಅದು ಬೇರೆಯವರ ಜೀವಕ್ಕೆ ಕುತ್ತಾಗಬಾರ್ದು, ನಮ್ಮದೇ ಜೀವನಕ್ಕೆ ಕಂಟಕ ಆಗಬಾರ್ದು. ಇವತ್ತು ಆ 6 ಬಾಲಕರ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾವೆ. ಒಬ್ಬ ನಿರಪರಾಧಿ ಗಗನ್ನ ಕುಟುಂಬ ಬೀದಿಗೆ ಬಂದು ಬಿದ್ದಿದೆ. ಒಂದು ಕ್ಷಣದ ವೇಗ ಇಡೀ ಜೀವನವನ್ನೇ ಬಲಿ ಪಡ್ಕೊಂಡಿದೆ. ಅತಿ ವೇಗ ತಿಥಿ ಬೇಗ ಅಂತ ರೋಡ್ಗಳಲ್ಲಿ ಬರೆದಿರ್ತಾರಲ್ಲ, ಆ ಸಾಲುಗಳು ಇವತ್ತು ಇಲ್ಲಿ ನೆನಪಾಗ್ತಾ ಇದ್ದಾವೆ. ಸೊ ಫ್ರೆಂಡ್ಸ್, ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.